ಈಗ ಎರಡು ಅಧಿವೇಶನಗಳನ್ನು ನೋಡಿದ್ದೀವಿ. ಒಂದು ಸಂಸತ್ತಿಂದು, ಇನ್ನೊಂದು ವಿಧಾನಸಭೆದು. ಆ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಆ ಜಂತರ್ ಮಂತರ ಗಲಾಟೆನಲ್ಲೇ ಅದು ಮುಳುಗೋಗ್ಬಿಡ್ತು. ಅಲ್ಲೇನು ಮಕ್ಕಳಿಗೆ ಫೈರ್ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಅದು ಯಾಕೆ ಮಾಡಿಸ್ತಪ್ಪ ಅಂತ ಹೇಳಿ ವಿರೋಧ ಪಕ್ಷದವರು ಪ್ರಶ್ನೆ ಕೇಳಿದರು. ಯಾರಿಗೆ? ಗೃಹ ಮಂತ್ರಿಗೆ, ಪ್ರಧಾನಮಂತ್ರಿಗೆ. ಇಬ್ಬರು ಕೂಡ ಬರಲಿಲ್ಲ, ಪತ್ತೆ ಇಲ್ಲ. ಕೊನೆಗೆ ಒಂದೇ ಮಾತರಂ ಹೇಳಲಿಕ್ಕೆ ಒಂದು ದಿವಸ ಬಂದು ಹೋಗ್ಬಿಟ್ರು. ಇವರಿಗೆ ಒಂದೇ ಮಾತರಂ ಮುಖ್ಯನೋ ಜನಗಳ ಸಮಸ್ಯೆ ಮುಖ್ಯನೋ ಗೊತ್ತಿಲ್ಲ. ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದು ಸೆಷನ್ನಿಗೆ. ಅವರಿಗೆ TADA, ಸಿಟ್ಟಿಂಗ್ ಚಾರ್ಜು, ಆ ಭತ್ಯೆ ಈ ಭತ್ಯೆ ಅಂಥೇಳಿ ಅವೆಲ್ಲವೂ ನಾವೇ ಕೊಡುತ್ತಾನೆ. ಹಾಗೆಯೇ ಕರ್ನಾಟಕದ ವಿಧಾನಸಭೆ ಸುಮಾರು 10 ದಿವಸ ಸೆಷನ್ ಆಗಿತ್ತದು. ಆ ನಾಗೇಂದ್ರ ಅಂಥೇಳಿ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ MLA, ಅವರಿಗೆ ಯಾಕೆ ಮಂತ್ರಿಯನ್ನು ಮಾಡಿದಿರಿ? ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಜನಗಳಿಗೆಲ್ಲ ಗೊತ್ತಿದೆ. BJPಯವರು, JDSನವರು, ಕಾಂಗ್ರೆಸ್ನವರು ಎಂಥರು ಅಂಥೇಳಿ. BJPಯವರು, JDSನವರು ಹಗಲು ದರೋಡೆ ಮಾಡಿದರೆ ಕಾಂಗ್ರೆಸ್ನವರು ರಾತ್ರಿ ಮಾಡ್ತಾರಷ್ಟೇ. ಇದು ರಾತ್ರಿ ಮತ್ತು ಹಗಲು ಇವೆರಡೇ ವ್ಯತ್ಯಾಸ. ಇಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿ ಯಾರು ಕೊಡ್ತಾರೆ? ಜನಗಳೇ ತಾನೇ. ಆ ಸಿಟ್ಟಿಂಗ್ ಚಾರ್ಜು, TAD ಅವೆಲ್ಲವೂ ಕೂಡ. ಅದಕ್ಕೋಸ್ಕರ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಚರ್ಚೆ, ಮಾತುಕತೆ ಮೂಲಕ, ಆ ನಿಯಮದಲ್ಲಿ, ಆ ಮೂಲಕ ಆ ಸೆಷನ್ನು ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸಭೆ ಇರ್ಬೋದು ನಡೆದರೆ ಅಂತಿಮವಾಗಿ ಜನಗಳು ಕೊಡ್ತಕ್ಕಂಥ ತೆರಿಗೆ ಹಣ ಏನಿದೆ ಅದು ಸದುಪಯೋಗ ಆಗ್ತದೆ. ಇದರ ಬಗ್ಗೆ ಜನಗಳು ಕೂಡ ಜಾಗೃತರಾಗಿ ಎಚ್ಚರ ವಹಿಸಿ ಇವರನ್ನು ಗಲ್ಲಿಯಲ್ಲಿ, ಬೀದಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಒಂದು ಧೈರ್ಯವನ್ನು ಮತ್ತು ಕುತೂಹಲವನ್ನು ವ್ಯಕ್ತಪಡಿಸ್ಕೋಬೇಕು. ಇಲ್ಲದೇ ಇದ್ದರೆ ಈ ಸೆಷನ್ಗಳಿಗೆ 3 ಕಾಸಿನ ಬೆಲೆ ಇರೋಲ್ಲ ಅಂತಕ್ಕಂಥ ವಿಚಾರವನ್ನು ಇದು ನೋಡಿ. 335ನೇ ವಿಡಿಯೋ ಇದು. ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಇವತ್ತಿಂದ ಪುನಃ ಒಂದು ವಾರದಲ್ಲಿ ಪುನಃ ಬರ್ತಾಯಿದ್ದೀನಿ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.